ದಿತಿಜರೋಳ್ ಯಕ್ಕಳನು ದಿತಿಜರೋಳ್ ಯಕ್ಕಳನು ಮುಂದಗೆ ಲಂಕಾಪತಿಯಂದೇ ನೀಪ ವೀರನು ಮುಂದಗೆ ಲಂಕಾಪತಿ ಎಂದೆ ನೀಪ ವೀರನು ಅತಿ ಪರಾಕ್ರಮಿ ಇಂದ್ರಜಿತು ಎಂದು ಕರೆಸಿ ಅತಿ ಪರಾಕ್ರಮಿ ಇಂದ್ರಜಿತು ಎಂದು ಕರೆಸಿ ಅತುಳ ಆಗದಿ ಘನ ಪ್ರತಿಮೆ ಬಲಾಢ್ಯನು ಅತುಳ ಆಗದಿ ಅಪ್ರತಿಮ ಬಲಾಢ್ಯ ಅಪ್ರತಿಮ ಬಲಾಢ್ಯನು ಅತಿ ಪರಾಕ್ರಮಿ ಇಂದ್ರಜಿತು ಎಂದು ಕರೆದಿ ಅತುಳ ಸಾಗಸಿ ಅಪ್ರತಿಮ ಬಲಾಢ್ಯನು ಅಪ್ರತಿಮ ಬಲಾಢ್ಯನು ದಿತಿಜೋರ್ವಳೆಕ್ಕಳನು ಮುಂದಗೆ ಲಂಕಾಪತಿ ಎಂದೆನಿಪ ವೀರನು ಸಾಯುವುದಕ್ಕಾಗಿ ಇದ್ದವಳನ್ನು ಬದುಕಿಸುತ್ತೇನೆ ಎನ್ನುವ ಹಾಗೆ ನೀನು ಮುಂದೆ ಬಂದರೆ ಅವಳಿಗಿಂತ ಮೊದಲು ನೀನು ದಂಡನೆಗೆ ಒಳಗಾಗಬೇಕಾದಿತ್ತು. ಎಚ್ಚರ. ಓ ಇಂದ್ರಜಿತು, ಏನು ಮತ್ತೆ ತಡಿತಾ ಇದ್ದೇನೆ? ಯಾಕೆ? ಕಾರಣ ಏನು ಬಲ್ಲೆಯ? ಹೇಳು. ನಿನ್ನ ಕುರಿತಾಗಿ ಸಂಪೂರ್ಣವಾಗಿ ತಿಳಿದುಕೊಂಡವ ನಾನು. ಏನು ತಿಳಿದೆ? ಹಾಗಾಗಿ ನಿನ್ನ ತಡಿತಾ ಇದ್ದೇನೆ. ನೀನೇನು ಸಾಮಾನ್ಯದವನೇ ಹೇಳು. ತೆತ್ತಿಜಾರೋಳು ಅಗ್ಗಳನು ಖಂಡಿತವಾಗಿ ಹೌದು. ನೀನೊಬ್ಬ ಪರಾಕ್ರಮಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗಂತ ಈ ಸಂದರ್ಭದಲ್ಲಿ ಬರೇ ನಿನ್ನ ಪರಾಕ್ರಮದ ಕುರಿತಾಗಿ ನಿನ್ನನ್ನು ಹೊಗಳುವುದಲ್ಲ, ಮತ್ತೆ ಹೊಗಳಲೇಬೇಕಾದಂತ ಜನ ಒಂದುಂಟು. ಯಾರು? ಬೇರೆ ಯಾರಲ್ಲ, ನಿನ್ನ ತಂದೆ ಆ ರಾವಣನ ಕುರಿತಾಗಿ ಹೊಗಳಲೇಬೇಕು. ಹೇಳು. ಹಿಂದೊಂದು ಸಂದರ್ಭದಲ್ಲಿ ಕೈಕಸ ದೇವಿ ಮರಳಿನ ಲಿಂಗವನ್ನ ಮಾಡಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಸಮುದ್ರದ ಅಲೆ ಬಂದು ಲಿಂಗ ಎನ್ನುವುದು ತೊಳೆದು ಹೋಯ್ತಂತೆ. ಅದೇ ಸಂದರ್ಭಕ್ಕೆ ನಿನ್ನ ಅಜ್ಜಿ ಕೈಕಸ ದೇವಿ ಗೋಳನ್ನ ಇಟ್ಟಳಂತೆ. ಲಿಂಗ ಎನ್ನುವುದು ತೊಳೆದು ಹೋಯ್ತು ಮಗನೇ, ಪೂಜೆ ಮಾಡುವುದಕ್ಕೆ ಲಿಂಗ ಇಲ್ಲ ಎನ್ನುವ ಹಾಗೆ. ಆ ಸಂದರ್ಭದಲ್ಲಿ ನಾ ಪಾಡಿರುವಂತ ಮಾತೇನು? ಏನು? ಮರಳಿನ ಲಿಂಗ ಏನಮ್ಮ ತೊಳೆದು ಹೋದ್ರೆ ಕೈಲಾಸಕ್ಕೆ ಹೋಗ್ತೇನೆ, ಪರಮಾತ್ಮನ ಆತ್ಮಲಿಂಗವನ್ನ ತರ್ತಾನೆ ಎನ್ನುವ ಹಾಗೆ ನೇರವಾಗಿ ಕೈಲಾಸಗಿರಿವರೆಗಾಗಿ ನಿನ್ನಪ್ಪ ಹೋದದ್ದು ಮಾತ್ರವೇ ಅಲ್ಲ, ಅಲ್ಲಿ ನಿನ್ನಪ್ಪ ಮಾಡಿರುವ ಸಾಹಸ ಏನು? 20 ತಾಳುಗಳಿಂದ ಕೈಲಾಸಗಿರಿಯನ್ನ ಕೀಳುವ ಪ್ರಯತ್ನವನ್ನ ಮಾಡಿದ. ಗಿರಿಯ ಬುಡಕ್ಕೆ ಕೈಗಳು ಸಿಕ್ಕಿ ಚಚ್ಚೆ ಹೋದವಂತೆ ರವ ರವ ಎನ್ನುವ ಹಾಗೆ ಬೊಬ್ಬೆಯನ್ನ ಇಟ್ಟ ದಶಕಂಠನಾಗಿರುವಂತಹ ಆತ ರಾವಣನಾದ.
ಬೊಬ್ಬೆಯಿಂದಾಗಿ ರಾವಣೇಶ್ವರ ಎನ್ನುವಂತ ಬಿರುದಿಗೆ ಪಾತ್ರನಾದ ಈಶ್ವರನ್ನು ಒಲಿಸಿಕೊಳ್ಳುವುದರ ಜೊತೆಯಲ್ಲಿ ಆಮೇಲೆ ಪರಮಾತ್ಮನ ಆತ್ಮಲಿಂಗವನ್ನು ತಂದು ಪ್ರತಿ ಕೈಲಾಸವನ್ನು ನಿರ್ಮಾಣ ಮಾಡಿದವ ನಿನ್ನಪ್ಪ. ಅಂತವನಿಗೆ ನೀನು ಮಗನಾಗಿ ಇಂಥ ಸಣ್ಣ ಕಾರ್ಯವನ್ನು ಮಾಡುವುದು ಸರಿಯೇ ಹೇಳು. ನೀನೇ ಯೋಚನೆ ಮಾಡು. ಏನು ನಿನ್ನ ಪೇಡ್ಸಿನ ಬದುಕ. ಅಪ್ಪನ ಸಾವನ್ನ ಹಾರೈಸಿದರೆ ಜತನ ಜಾಗ್ರತೆ. ಹಾಗಲ್ಲ ಪುಣ್ಯ. ಮತ್ತೆ ಹುಟ್ಟಿರುವಂತ ಚರಾಚರ ಜೀವಿರಾಶಿಗಳಿಗೂ ಸಾವೆನ್ನುವುದು ಕಟ್ಟಿಟ್ಟಿರುವಂತ ಬುತ್ತಿ. ಹೌದದು. ನಿನ್ನಪ್ಪ ಈಗ ಸಾಯಲಿ ಹೇಳಿದ್ದು ವಿಚಾರ ವಿಷಯ ಮಾತ್ರ ಮುಂದುವರಿಸಿ. ಖಂಡಿತವಾಗಿ ಸತ್ತ ಅಂತಾದ್ರೆ ಲಂಕನಗರಿ ಎನ್ನುವುದು ಅರಾಜಕತೆಯನ್ನು ಹೊಂದಬಾರದು ಅಂತಾದ್ರೆ ಲಂಕೆಗೆ ಒಬ್ಬ ಸರಿಯಾದ ದೇಶ ಬೇಕು. ಯಾರು ಏನೋ ಕುರಿತಾಗಿ ಯೋಚನೆ ಮಾಡಿದಾಗ ಮುಂದೆ ಲಂಕೆಯ ಅಧಿಕಾರಿ ಆಗುವ ನೀನು. ಹಾಗಾಗಿ ಇವಳನ್ನು ಕೊಲ್ಲುವುದು ಸರಿಯಲ್ಲ. ಮಾತುಗಳು ಪರಿತತ್ವದ ಮಾತುಗಳು ಎನಗೊರೆದರೆ ಬಿಡೆ ನಾನಿವಳು, ಎನಗೊರೆದರೆ ಬಿಡೆ ನಾನಿವಳು. ಕೊರಳಂದರಿದ ಬೆನೀಗ ತಡೆವರ ಕರೆಸಿಕೊನಿ ಬೇಗ. ಬುದ್ಧಿವಂತಿಕೆ ಮಾತನಾಡ್ತಾ ಇದ್ಯಾ ಆಂಜನೇಯ? ನಿನ್ನ ಬುದ್ಧಿವಂತಿಕೆ ಮಾತನ್ನು ನನ್ನ ಮುಂಭಾಗದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡ. ಕೇಳಿದರೆ ನಿನ್ನ ಮಾತನ್ನ ಕೇಳಬಹುದು, ಇನ್ನು ಉಳಿದ ಕಪಿಗಳಷ್ಟೇ. ಲಂಕೆಯಲ್ಲಿ ಯಾರು ನಿನ್ನ ಮಾತನ್ನ ಕೇಳುವವರಲ್ಲ. ಅವಳು ಇದ್ದದ್ದು ಸಾಯುವುದಕ್ಕಾಗಿ ಇಲ್ಲಿ ದಾನವ ವಂಶವನ್ನ ಸರ್ವನಾಶ ಮಾಡೋದಕ್ಕೆ ಮುಂದಾದವಳನ್ನ ಯಾವ ಕಾರಣಕ್ಕೂ ಬಿಡುವವನಲ್ಲ. ಸೀತಾ, ನೀನೇ ಮಾಡಿದ್ದಲ್ಲ, ನೀನೇ ಮೂಲ.